ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಚನ್ನಪಟ್ಟಣ ಶಿರಾಜ್ ಯೂಟ್ಯೂಬ್ ಚಾನಲ್. ನಾವಿಲ್ಲಿ ತಾಲೂಕು ಆಫೀಸ್, ಚನ್ನಪಟ್ಟಣ ತಾಲೂಕು ಆಫೀಸಲ್ಲ ನಿಂತಿದ್ದೀವಿ. ನಮ್ಮ ಹಿಂಬಾಗೆ ತಹಸೀಲ್ದಾರ್ ಆಫೀಸ್ ಕೂಡ ಇದ್ದಾರೆ. ಇಲ್ಲಿ ಒಂದು ಘಟನೆ ಆಗಿದೆ ಇವತ್ತು 17 ತಾರೀಕು ಡಿಸೆಂಬರ್ 2024. ನಮ್ಮ ಜೊತೆಲಿ ಇದ್ದಾರೆ ಸಿದ್ದರಾಮಯ್ಯ ಅವರು. ಇವರು ಯಾವ ಹಳ್ಳಿಯಿಂದ? ನೀಲಸಂದ್ರದಿಂದ ಬಂದಿದ್ದಾರೆ. ಇಲ್ಲಿ ತಾಲೂಕು ಆಫೀಸ್ಗೆ ಬಂದಿರೋದ್ ಕಾರಣ ಅವ್ರದ್ದು ಬೇರೆ, ಇಲ್ಲಿ ಆಗಿರೋದು ಘಟನೆನೇ ಬೇರೆ. ಇವ್ರ ಜೊತೆ ಏನ್ ಘಟನೆ ಆಗಿದೆ, ಯಾವ ತರ ಮೋಸ ಆಗಿದೆ, ದುಡ್ಡು ಮೋಸ ಏನಾಗಿದೆ, ಇಲ್ಲೇ ನಮ್ಮ ತಾಲೂಕು ಆಫೀಸ್ ಕಚೇರಿಯಲ್ಲೇ. ಇಲ್ಲಿ ನೋಡಿ, ಇಲ್ಲಿ CCTV ಕ್ಯಾಮ್ರಾಗಳು ಅವೆ. ಇಲ್ಲಿ CCTV ಕ್ಯಾಮ್ರಾಗಳು ಅವೆ. ಒಂದು ಆದಷ್ಟು ಎಷ್ಟು ಅಮೌಂಟು ಮೋಸ ಆಗೈತೆ, ಏನ್ ಮೋಸ ಆಗೈತೆ ಬನ್ನಿ ತಿಳ್ಕೊಳ. ಸಿದ್ದರಾಮಯ್ಯ ಅವರು, ನಾನು ವಂಶವೃಕ್ಷದ ಸೈನಿಕ ಬಂದಿದ್ದೆ. ಅದು ಬಂದ ಮೇಲೆ ನಾನು ಅವ್ರನ್ನ ಇದು ಸೆಕ್ರೆಟ್ರಿ ಅವರು ಎಲ್ಲಿದ್ದಾರೋ ಅಂತ ಅಯ್ಯಪ್ಪ ಸಿಕ್ಕಿದ. ಸೆಕ್ರೆಟ್ರಿ ಅವರು ಎಲ್ಲಿದ್ದಾರೋ, ಸೆಕ್ರೆಟ್ರಿ ಅವರು ಇವತ್ತು ಸಿಕ್ಕುದಿಲ್ಲ, ಅವರು ಸೈಟ್ ಹಂಚ್ತಾವ್ರೆ, ನಿಮಗೆ ಇವತ್ತು ಸಿಕ್ಕಲ್ರು ಅಂತ. ಏನು ಸೈಟು ಅಂತ ಅಂದೆ. ಹಿಂಗೆ ಮನೆ ಸೈಟ್ಗಳು ಹಂಚ್ತಾವ್ರೆ ಅಂತ ಅಂದ. ಸೈಟ್ ಆದರೆ ನನಗೊಂದು ಬೇಕು, ಅದೇನು ವಿವರ ಹೇಳಪ್ಪ ಅಂತ ಅಂದೆ. ಒಂದು ಕೆಲಸ ಮಾಡಿ, ಅವ್ರ ನಂಬರ್ ಕೊಡ್ತೀನಿ ತಗೊಳ್ರಿ, ಅವ್ರ ಹತ್ರ ಮಾತಾಡಿ ನೀವು ಹಂಗಂದ್ಮೇಲೆ ಅಂತ ಅಂದ. ಹಂಗಂತಲೇ ನಾನು ಅವ್ರ ನಂಬರ್ ಕೊಟ್ಟ, ಅವ್ರ ನಂಬರ್ ತಗೊಂಡು ಫೋನ್ ಮಾಡಿದೆ. ಅವ್ರಂದ್ರು ಯಾವ್ರಿ ಅಂದರು. ಹಿಂಗೆ ನಿಲ್ಸರ್ದವ್ರು ಸರ್ ನಾವು ಅಂತ ಅಂದೆ. ಸರ್ ನಿಮ್ಗೆ ಸೈನ್ ಬೇಕಾಯಿತು, ಅದಕ್ಕೆ ನಿಮ್ಮನ್ನ ಹುಡುಕ ಬಂದೆ, ನೀವು ಇವತ್ತಿಲ್ಲ, ಏನೋ ಸೈಟ್ ಅಂತವ್ರೆ ಅಂತಾರೆ. ಹೆಂಗೆ ಸರ್ ನಾಳೆ ಸಿಗ್ತೀರಾ, ಇಲ್ಲ ಇವತ್ತು ಬರ್ತೀರಾ ಅಂದರೆ. ಇಲ್ಲ ರೀ, ನಾನು ಇವತ್ತು ಏನೋ ಇಲ್ಲಿ ಕೆಲಸ ಇದೆ, ಇಲ್ಲಿಗೆ ಬಂದ್ಬಿಟ್ಟಿದ್ದೀನಿ, ನಾಳೆ ಸಿಗ್ತೀನಿ, ಇವತ್ತು ಸೈಟನ್ನ ಹಂಚು ಕೆಲಸ ಇತ್ತು, ಅಲ್ಲಿಗೆ ಬಂದಿದ್ದೆ, ಸಬ್ ರಿಜಿಸ್ಟ್ರ್ ಆಫೀಸ್ ಹತ್ರ ಇದ್ದೀನಿ ಅಂತ. ಸರ್ ಸೈಟು ಅಂದಮೇಲೆ ನನಗೊಂದು ಸೈಟ್ ಬೇಕು ನೋಡಿ ಸರ್ ಹಂಗಂದ್ಮೇಲೆ ಅಂತ ಅಂದೆ. ಹೌದು, ಒಂದು ಕೆಲಸ ಮಾಡಿರಿ, 2 ಇದೆ ನೋಡ್ರಿ, ಯಾರಿಗಾರ ಬೇಕಾದ್ರೆ ಮಾಡಿಕೊಡುವ ಅಂತ ಅಂದರು. ಹೌದಾ ಸರ್ ಹಂಗಂದ್ಮೇಲೆ ಏನು ಸರ್ ಏನಾರು ಅಮೌಂಟ್ ಕೊಡ್ಬೇಕು? ಹೌದ್ರಿ, 37,000 ನೀವು ಕಟ್ಟಬೇಕಾಗತ್ತೆ. ಈಗ ರಿಜಿಸ್ಟ್ರ್ ಫೀಜ 37,000 ಕಟ್ಟಿದ್ರೆ ನಿಮ್ಮ ಹೆಸರಿಗೆ ಇಲ್ಲಿ ರಿಜಿಸ್ಟರ್ ಆಗುತ್ತೆ, ರಿಜಿಸ್ಟ್ರ್ ಆಫೀಸ್ ಹತ್ರ ನಂಬರ್ ಕೊಡ್ತೀವಿ ಅಂತ ಅಂದವ್ರೆ ಅಂತ. ಸರಿ ಹಂಗಂದ್ಮೇಲೆ ಆಯ್ತು ಸರ್ ನನಗೊಂದು ಮಾಡಿ, ಏನು ದುಡ್ಡು ಕೊಡ್ತೀನಿ ಅಂತ ಅಂದೆ. ಸರಿ ಹಂಗಂದ್ಮೇಲೆ ಹೋಗಿ ಮನೆಯಿಂದ ನಾನು ದುಡ್ಡು ತಗೊಬಂದೆ. ಇಲ್ಲಿ ರಾಜು ಅನ್ನೋನವನೇ ತಾಲೂಕು ಆಫೀಸ್ ಹತ್ರ, ಅವನ ಹತ್ರ ದುಡ್ಡು ಕೊಟ್ಬಿಟ್ಟು ನೀವು ಅವನೊಂದು ಎಲ್ಲ ನಿಮ್ಮ ಆಧಾರ್ ಕಾರ್ಡು ಅದೆಲ್ಲ ಬರ್ಕತಾನೆ, ಅವನ ಹತ್ರ ಇದು ಮಾಡ್ಬಿಟ್ಟು ಇಲ್ಲಿಗೆ ಬನ್ನಿ ತಾಲೂಕು ಆಫೀಸ್ ಹತ್ರ ಅಂತ. ನಾನು ನನ್ನ ಸೊಸೆ ಕರ್ಕೊಂಡು ಊರಿಗೆ ಹೋಗಿ ದುಡ್ಡು ತಗೊಂಡು ಬಂದು ಆ ರಾಜು ಅನ್ನೋನ ಕೈಲಿ ಇಲ್ಲಿ ದುಡ್ಡು ಕೊಟ್ಟೆ. ಅವನು ದುಡ್ಡು ಕೊಟ್ಟ ಮೇಲೆ ಒಂದು 2 ನಂಬರ್ ಫಾರಮ್ ತಗೊಬನ್ನಿ ಅಂತ. ಆ ಫಾರಮ್ ತಗೊಬಂದೆ, ಒಂದು ವೈಟ್ ಪೇಪರ್ಗೆ ಸೈನ್ ಮಾಡಿಸ್ಕೊಂಡು ನೀವು ಅಲ್ಲಿ ರಿಜಿಸ್ಟರ್ ಆಫೀಸ್ ಹತ್ರ ಹೋಗಿ ಅಂತ ಅಂದ. ಇಲ್ಲಿ 50,000 ರೂಪಾಯಿ ಅವನು ಕೊಟ್ಟು, ಒಂದು ಕೆಲಸ ಮಾಡಿ 2 ನೀವೇ ಮಾಡ್ಕೊಬಿಡಿ, 3 ಇದೆ, 2 ನೀವು ಮಾಡ್ಕೊಳ್ಳಿ ಅಂತ. ಸರ್ 2ಕ್ಕೆ ಅಲ್ಲಿಗೆ 74 ಆಗುತ್ತೆ, ಒಂದು 50 ತೊಗೊಳ್ಳಿ ಅಂತ ಕೊಟ್ಟೆ. ಇನ್ನು 24 ಆಮೇಲೆ ಕೊಡೋರಿ, ಆಯಿತು ಹೋಗಿ ಅಂತ ಅಂದ. ಆಮೇಲೆ ರಿಜಿಸ್ಟರ್ ಆಫೀಸಿಗೆ ದುಡ್ಡು ಕೊಟ್ಬಿಟ್ಟು ಅಲ್ಲಿಗೆ ಹೋಗುತ್ರಲ್ಲಿ, ಅಲ್ಲೇನೂ ಇಲ್ಲ ಅಂತ ಅಂದರು. ಅಲ್ಲಿ ಹೋಗಿ ಕೇಳಿದೆ, ಅಲ್ಲಿ ಅವ್ರು ಯಾರು ಇಲ್ವಲ್ರಿ ಅಂತ. ಅಲ್ಲಿ ನಮ್ಮ ಪರಿಚಯದವ್ರೊಬ್ರು ಇದ್ರು, ಅವ್ರು ಕೇಳಿದೆ, ಇಲ್ಲೇನೋ ರಿಜಿಸ್ಟರ್ ಆಯ್ತಾ ಇದೆ ಅಂತಲ್ಲಪ್ಪ ಸೈಟು ಅಂತ ಕೇಳಿದೆ. ಅವ್ರು ಯಾರು ಇಲ್ಲ ಕಾರಣ ಇಲ್ಲಿ ಅಂತ ಅಂದ. ಆಮೇಲೆ ತಿರ್ಗಿ ಅವನಿಗೆ ಫೋನ್ ಮಾಡಿದ್ರೆ ಅವನದು ಸ್ವಿಚ್ ಆಫ್ ಅದೇ ಅಲ್ಲಿಂದ. ಸೊ ಹಂಗಾಗಿ ನೀವು 50,000 ಕೊಟ್ಟಿದ್ದೀನಿ. ಇಲ್ಲಿ ರಾಜು ಅನ್ನೋನಿಗೆ ಇಲ್ಲಿ ಕೊಟ್ಟೆ, ಈ ನಂಬರ್ನವನು ರಿಜಿಸ್ಟರ್ ಆಫೀಸ್ ಹತ್ರ ಅವನೇ ಹೋಗಿ ರಿಜಿಸ್ಟರ್ ಮಾಡೋನು, ನಂಬರ್ ಕೊಡೋನು ಅಲ್ಲಿ ಅಂತ ಕಳ್ಸಿದ್ರು. ಸೊ ಹಾಗಾಗಿ ನೀವು ಇಲ್ಲಿ ತಾಲೂಕು ಆಫೀಸ್ ಅಲ್ಲೇ ನಿಂತಿದ್ದೀರಾ. ನಿಮ್ಮ ಹಿಂಭಾಗ ತಹಸೀಲ್ದಾರ್ ಆಫೀಸ್ ಕೂಡ ಇದೆ. ಇಲ್ಲಿ ನೋಡಿದ್ರೆ CCTV ಕ್ಯಾಮ್ರಾಗಳು ಅವೆ. ನೀವು ದುಡ್ಡು ಕೊಟ್ಟಿರೋದು ಇದೇ ಜಾಗದಲ್ಲಿ ಇದೆ. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿರೋದು ದುಡ್ಡು, ಇಲ್ಲಿ ದುಡ್ಡು ಕೊಟ್ಟಿದ್ದೀರಾ. ತಾವ್ ಏನ್ ಮನವಿ ಮಾಡ್ಕೋತೀರಾ ತಹಸೀಲ್ದಾರ್ ಅವ್ರಿಗೆ, ಅಥವಾ ಈ ಕಡೆ ಇರೋ ತಾಲೂಕು ಆಫೀಸ್ ಕ್ಯಾಮ್ರಾಗಳು ಅವೆ, ಏನ್ ಮನವಿ ಮಾಡ್ಕೋತೀರಾ ನೀವು? ಏನಾರು ಮಾಡಿ ನೀವು ನಮ್ಗೆ ನೋಡಿ, ಅವ್ನ ಕಳ್ಳ ಅಂತ ಗೊತ್ತಾಯ್ತಾ, ಅದೇ ಆಫೀಸರ್ ಕಳ್ಳ ಆಫೀಸರು, ಏನಾರು ಮಾಡಿ ನೋಡಿ ನಮ್ಗೆ ದುಡ್ಡು ಕೊಡಿಸಿ, ಅವನ್ನ ಕೊಡಿಸ್ಕೊಡಿ, ನೋಡಿ ಪರಿಹಾರ ಇದು ಮಾಡಿಕೊಡಿ. ಈ ತರ ನಾವು ಗೊತ್ತಿಲ್ಲದೆ ಮೋಸ ಹೋಗಿದ್ದೀವಿ. ಸರಿ ಅಣ್ಣ, ನೀವು ಇಲ್ಲಿ ಚನ್ನಪಟ್ಟಣ ತಾಲೂಕು ಆಫೀಸು ತಹಸೀಲ್ದಾರ್ ಅವ್ರಿಗೆ, ಬೇರೆ ಅಧಿಕಾರಿಗಳಿಗೆ ಮನವಿ ಮಾಡ್ಕೊಂಡಿದ್ದೀರಾ. ಇದಾದ್ಮೇಲೆ ಏನ್ ಮಾಡ್ತೀರಾ ತಾವು? ಸರ್ ಕಂಪ್ಲೇಂಟ್ ಮಾಡುವ ಅಂತ ಮಾಡ್ತೀನಿ, ಒಂದು ಕಂಪ್ಲೇಂಟ್ ಮಾಡೋದು
ಕಂಪ್ಲೇಂಟ್ ಮಾಡ್ತೀರಾ ಯಾರಿಗೆ? ಪೊಲೀಸ್ಗೆ? ಸುಮ್ಮನೆ ಪೊಲೀಸ್ಗೆ ಒಂದು ಕಂಪ್ಲೇಂಟ್ ಮಾಡ್ತೀನಿ. ಇಲ್ಲಿಂದ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಾ ತಾವು? ಸ್ಟೇಷನ್ಗೆ ಹೋಗಿ. ನೋಡಿ ವೀಕ್ಷಕರೇ, ದಯವಿಟ್ಟು ಕೈ ಮುಗಿದು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಪಾಪ ಅವರು ಯಾವುದೋ ಹಳ್ಳಿಯಿಂದ ಬಂದು ಪಾಪ ಇಲ್ಲಿ ನಮ್ಮ ತಾಲೂಕು ಆಫೀಸ್ಗೆ ಏನೋ ಕೆಲ್ಸಕ್ಕಾಕಿ ಬಂದು 50,000 ಕರ್ಕೊಂಡು ಹೋಗಿದ್ದಾರೆ. ಈ ತರ ದಯವಿಟ್ಟು ತುಂಬಾ ಮೋಸಗಾರರು ಆಚೆ ಇದ್ದಾರೆ. ಇಲ್ಲಿ ತಾಲೂಕು ಆಫೀಸ್ ನಲ್ಲೇ ಮೋಸ ಆದ್ರೆ ನಮ್ಗೆ ಏನ್ ಇಲ್ಲಿ ಭರವಸೆ ಏನಂತ ಆಗ್ಬೇಕು? ದಯವಿಟ್ಟು ಎಲ್ಲಾ ಅಧಿಕಾರಿಗಳಿಗೆ, ಪೊಲೀಸ್ ಅವರಿಗೆ ಎಲ್ಲ ಮನವಿ ಮಾಡ್ಕೋತೀನಿ, ಆದಷ್ಟು ಬೇಗ ಇಲ್ಲಿ CCTV ಕ್ಯಾಮ್ರಾಗಳು ಕೂಡ ಅವೆ, ಆದಷ್ಟು ಬೇಗ ಅವ್ರ ಅಮೌಂಟ್ ತಿಳ್ಕೊಡಿ. ಅದಾದ್ಮೇಲೆ ನಮ್ಮ ಜನರಿಗೆ ಮನವಿ ಮಾಡ್ಕೋತಾ ಇದ್ದೀನಿ ನಾನು, ದಯವಿಟ್ಟು ಯಾವ ಕಾರಣಕ್ಕೂ ಯಾರು ಬಂದು ಇಸ್ಕೊಡಿ ಏನೋ ಮಾಡ್ಕೋತೀನಿ ಆಸೆಗೋಸ್ಕರ ದಯವಿಟ್ಟು ಯಾರಿಗೂ ದುಡ್ಡು ಕೊಡಬೇಡಿ.